ನಿನ್ನೆ ಒಂದು ಲೆಹಂಗಾದ್ದು ವಿಡಿಯೋ ಹಾಕಿದ್ದೆ, ನನ್ನ ಮಗಳು ಡ್ಯಾನ್ಸ್ ಮಾಡಿದ್ದು ರೀಲ್ಸ್ ಒಳಗೆ. ಬಟ್ ಎಲ್ಲರಿಗೂ ಭಾಳ ಇಷ್ಟ ಆಗಿತ್ತು ಆ ಲೆಹಂಗಾ. ಹಾಗಾಗಿ ಕಟಿಂಗ್ನ ತಿಳಿಸ್ಕೊಡ್ರಿ ಅಂತ ಹೇಳಿದ್ರಿ. ಸೊ ಇವತ್ತು ಅದರ ಒಂದು ಕಟಿಂಗನ್ನು ನೋಡೋಣ. ಫುಲ್ ಲೆಹಂಗಾ ಮತ್ತು ಬ್ಲೌಸು, ಸ್ಲೀವ್ಸು ಮತ್ತು ಲಟ್ಕನ್ನು ಎಲ್ಲ ಒಂದು ಕಟಿಂಗ್ ಸ್ಟಿಚಿಂಗ್ನ ಹೇಳ್ಕೊಟ್ಟೀನಿ. ಫುಲ್ ಕಂಪ್ಲೀಟಾಗಿ ನೋಡಿರಿ. ಬ್ಯಾಕ್ ಸೈಡಿಂದ ಈ ರೀತಿ ನಾನು ಡಿಸೈನನ್ನು ತೊಗೊಂಡಿನಿ. ಸೊ ಲಟ್ಕನ್ನಿಂದ ಹಿಡಿದು ಕಂಪ್ಲೀಟಾಗಿ ನೋಡೋಣ ಅಂತ. ಸ್ಲೀವ್ಸ್ ಅಂತೂ ಫಸ್ಟ್ ನಾನು ನಿಮ್ಗೆ ಇದ್ರದ್ದು ಕಟಿಂಗ್ನ ಹೇಳ್ಕೊಟ್ಟೀನಿ. ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿ ಒಂದು ಸಾರಿನ ತೊಗೊಂಡು ನಾನು ಸಾರಿ ಇದು ಕಂಪ್ಲೀಟ್ ನಾನು ಬಟ್ಟೆ ತೊಗೊಂಡು ಬಂದಿಲ್ಲ. ಇಲ್ಲಿ ಒಂದು ಸ್ವಲ್ಪ ಸಾರಿ ಒಳಗೆ ಸ್ವಲ್ಪ ಬಟ್ಟೆ ಉಳಿತದಷ್ಟೆ. 3.5 ಮೀಟ್ರ್ ಆದರೂ ಬಟ್ಟೆ ಬೇಕಾಗ್ತದೆ. ಸೊ ಕಾಲೇಜ್ ಹುಡುಗಿಯರಿಗೆ ಜಾಸ್ತಿ ಹೈಟ್ ಇದ್ದರೂ ಕೂಡ ಒಂದು ಕಾಲೇಜ್ ಹುಡುಗಿಯರ್ದು ನಾನು ಮೆಜರ್ಮೆಂಟ್ನ ಹೇಳಿಕತ್ತಿರೋದು. ಶೋಲ್ಡರ್ ನಾನಿಲ್ಲಿ 6.5 ಇಂಚನ್ನ ತೊಗೊಂಡಿನಿ. ಅವ್ರದ್ದು 6.5 ಇತ್ತು, ಹಾಗಾಗಿ 3.5 ಇಂಚಿನಷ್ಟು ನಾನು ರೌಂಡ್ನ ತೊಗೊಂಡಿನಿ. ಇನ್ನು ಎದೆ ಸುತ್ತಳತೆ 8 ಇಂಚು, 10 ಇಂಚು, ಒಂದು 2 ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಅಂದರೆ ನಾವು ಫಿಟ್ಟಿಂಗ್ ಹಿಡ್ಕೊಳ್ಳೋಕ್ಕೋಸ್ಕರ. ಬಟ್ ನೆಕ್ಕನ್ನ ನಾನು ನಿಮಗೆ ಬೇರೆ ತೋರಿಸ್ಕೊಡ್ತೀನಿ. ಇದು ಬೇರೆದು ಕಟ್ಟಿಂಗು. ಬಟ್ ಚೆಸ್ಟ್ ಸೈಜ್ ಮಾತ್ರ ಇವಳಿಗೆ ತೊಗೊಂಡಿರೋದು ನಾನು ನಿಮ್ಗೆ ತೋರಿಸ್ತಾ ಇರೋದು. ಇನ್ನು ಅದರಲ್ಲಿ ನಾನು ಆರ್ಮ್ ಹೋಲ್ಡ್ ಸೈಜ್ ತೋರಿಸ್ಲಿಕ್ಕೋಸ್ಕರ ಕಟಿಂಗ್ನ ತೋರಿಸಿದೆ. ಬಟ್ ಬೇರೆ ಬ್ಲೌಸ್ ಅದು. ಎದೆ ಸುತ್ತಳತೆ ಮಾತ್ರ 8ನೇ ತೊಗೊಂಡಿರೋದು. ಸೊ ಇವಾಗ ನಾನು ಇಲ್ಲಿ ಕರೆಕ್ಟಿದೆ ನೋಡಿರಿ, 3.5 ಇಂಚಿನಷ್ಟು ಶೋಲ್ಡ್ರನ್ನ ಕಟ್ ಮಾಡ್ಕೊಳಕತ್ತೀನಿ ಸ್ಟಾರ್ಟಿಂಗಲ್ಲಿ. ಈಗ ಡೀಪ್ನ 6 ಇಂಚಲ್ಲಿ ತೊಗೊಳ್ಲಿಕತ್ತೀನಿ. ಡೀಪ್ ಇಷ್ಟೇ ತೊಗೊಳ್ರಿ, ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಏನಾಗ್ಬಿಡ್ತದೆ ಅಂದರೆ ಬ್ಲೌಸ್ ರಿಂಕಲ್ ಕೂಡ್ತವೆ. ಇದು ಫ್ರಂಟ್ ಸೈಡಿಂದು ವಿ ನೆಕ್. ಇನ್ನೂ ಸ್ವಲ್ಪ ನೀವು ಜಾಸ್ತಿ ಬೇಕಪ್ಪ ಅಂತಂದರೆ ನೀವು ಇನ್ನೂ ಒಂದು ಅರ್ಧ ಇಂಚನ್ನು 6.5 ಇಂಚಲ್ಲಿ ನೀವು ಇಟ್ಕೋಬೋದು ಫ್ರಂಟು. ವಿ ನೆಕ್ಕನ್ನು ನಾನಿಲ್ಲಿ ತೊಗೊಂಡಿರೋದು, ಫ್ರಂಟ್ ನೆಕ್ನ. ಇವಾಗ ಫ್ರಂಟಲ್ಲಿ ವಿ ನೆಕ್ ಮಾರ್ಕ್ ಆಯಿತು. ನಂತರ ಸ್ವಲ್ಪ ನಾವು ಒಳಗಡೆ ಒಂದು ಅರ್ಧ ಇಂಚ್ನಷ್ಟು ಫ್ರಂಟ್ನ ಈ ರೀತಿ ಮಾರ್ಕ್ನ ಹಾಕ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ನ ಮಾಡಿರಿ, ಶೇರ್ನ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ನನ್ನ ಚಾನಲ್ಗೆ ಅಂದರೆ ಹೋಗಿ ಸಬ್ಸ್ಕ್ರೈಬ್ನ ಆಗಿರಿ. ಟ್ರೆಂಡಿ ಆಗಿರೋ ಡಿಸೈನ್ಸ್ಗಳು ನಿಮ್ಗೆ ಸಿಗೋದಕ್ಕೆ ಹೆಲ್ಪ್ ಆಗ್ತವೆ. ಇವಾಗ ಇದನ್ನು ಕಟ್ ಮಾಡಿ ತಗೊಂಡ್ಬಿಡೋಣ. ಅವರ ಒಂದು ಚೆಸ್ಟ್ ಸೈಜನ್ನ ನೋಡಿಕೊಂಡು ನೀವು ಮೆಜರ್ಮೆಂಟ್ನ ತೊಗೋರಿ. ಇದು ಟೋಟಲ್ ಆಗಿ 32 ಸೈಜಿಂದ ಮೆಜರ್ಮೆಂಟ್ ಅದ. ಸೊ ಫ್ರಂಟ್ ಕಟಿಂಗ್ ಆಯಿತು. ಇದು ಆಲ್ಮೋಸ್ಟ್ ಫ್ರಂಟ್ ಕಟ್ಟಿಂಗ್ ನಾನು ಪ್ರಿನ್ಸಸ್ ಕಟ್ಟಿಂಗ್ನ ಮಾಡಿದ್ದೆ. ಸೊ ಇದನ್ನು ವಿಡಿಯೋನ ಹಾಕಿಲ್ಲ ನಾನು, ಯಾಕಂದ್ರೆ ಇದು ಭಾಳ ಅರ್ಜೆಂಟ್ ಇತ್ತು ಬ್ಲೌಸ್. ಹಾಗಾಗಿ ವಿಡಿಯೋ ಮಾಡ್ಕೋತ ಕೊಡ್ಲಿಕ್ಕೆ ಆಗಲಿಲ್ಲ ನನಗೆ. ಆಲ್ಮೋಸ್ಟ್ ಆಗಿ ಈಸಿನೇ ಇದೆ ಫ್ರಂಟ್, ಹಾಗಾಗಿ ನಾನು ಇದ್ರದ್ದು ಕಟ್ಟಿಂಗ್ನ ತೋರಿಸಿಲ್ಲ. ಕೆಳಗಡೆ ಪಟ್ಟಿನ ಅಟ್ಯಾಚ್ ಮಾಡ್ಲಿಕ್ಕತ್ತಿದ್ದೆ. ಸೊ ಆವಾಗ ಸ್ವಲ್ಪ ವಿಡಿಯೋನ ಮಾಡಿದೆ. ನಿಮ್ಗೆ ಪ್ರಿನ್ಸಸ್ ಕಟ್ಟಿಂಗ್ ಬೇಡ ಅಂತಂದರೆ ಇಲ್ಲಿ ಟಕ್ಸಿಗೆ ಸ್ವಲ್ಪ ನಾನು ಈ ರೀತಿ ಫೋಲ್ಡ್ನ ಮಾಡ್ಕೋತೀನಿ. ಇಲ್ಲ ಅಂತಂದರೆ ಹೆಮ್ಮಿಂಗ್ ಮಾಡುವಾಗ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ ಅದು. ಹಾಗಾಗಿ ಸ್ವಲ್ಪ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಂಡು ಫಿನಿಶಿಂಗ್ ಕೊಟ್ಟರೆ ಫ್ರಂಟ್ ರೆಡಿ ಆಗ್ತದೆ. ಭಾಳ ಲೆಂತಿ ಆಗಿಬಿಡ್ತದೆ ವಿಡಿಯೋ. ಸ್ಟಿಚ್ ಮಾಡಬೇಕಾದ್ರೆ ಭಾಳ ಟೈಮ್ ಕೊಟ್ಟು ವಿಡಿಯೋ ಮಾಡಬೇಕಾಗ್ತದೆ. ಹಾಗಾಗಿ ಒಂದು ಫ್ರಂಟ್ ಸೈಡಿಂದ ಫಿನಿಶಿಂಗ್ನ ನಾನು ಮಾಡಿಕೊಂಡೆ. ಸೊ ಬ್ಯಾಕ್ ಸೈಡಿನ ಕಟ್ಟಿಂಗ್ ಮಾತ್ರ ತಿಳಿಸ್ಕೊಟ್ಟೆ ನಿಮ್ಗೆ. ನಾಳೆನೇ ಫಂಕ್ಷನ್ ಇತ್ತು, ಮಾರನೇ ದಿನವೇ. ಹಾಗಾಗಿ ನಾನು ಭಾಳ ಟೈಮ್ನೇ ಇರಲಿಲ್ಲ ಇದ್ರದ್ದು ಒಂದು ಕಟಿಂಗ್ನ ತಿಳಿಸ್ಕೊಡ್ಲಿಕ್ಕೆ. ಸೊ ಇದು ಒಂದು ಫ್ರಂಟಿನ ಫೈನಲ್ ಲುಕ್ ಸೂಪರ್ ಆಗಿತ್ತು ಆ್ಯಕ್ಚುಲಿ. ಲೆಹೆಂಗಾಕ್ಕೆ ಹಾಕಿರುವಂಥ ಲಟ್ಕನ್ನ ನಾನು ಹೆಂಗೆ ಸ್ಟಿಚ್ನ ಮಾಡಿದೆ, ಯಾವ ರೀತಿ ಕಟಿಂಗ್ ಆಗಿದೆ ಅಂತ ಹೇಳಿ ನೋಡೋಣ ಅಂತ ಬರ್ರಿ. ಇದನ್ನು ಭಾಳ ಇಷ್ಟಪಟ್ರಿ. ಕೆಳಗಡೆ ಸ್ವಲ್ಪ ಲೋಟಸ್ ಥರ ನಾನು ಫ್ಲವರ್ ಥರ ಮಾಡಿದ್ದೀನಿ. ಅದನ್ನು ಭಾಳ ಚೆಂದಾಗಿತ್ತು. ಸ್ವಲ್ಪ ಸೈಜ್ ದೊಡ್ಡದೇ ಇರಲಿ ಅಂತ ಹೇಳಿ ಸ್ಟಾರ್ಟಿಂಗ್ ಬರೀ ಲೋಟಸ್ ಅಷ್ಟೇ ಮಾಡಿದ್ದೆ, ಕೆಳಗಡೆ ಫ್ಲವರ್ ಅಷ್ಟೇ ಮಾಡಿದ್ದೆ. ಬಟ್ ಮಗಳು ಇಲ್ಲ ಸ್ವಲ್ಪ ದೊಡ್ಡದಿರಲಿ ಅಂತ ಹೇಳಿ ಲಟ್ಕನ್ ಮಾಡಿಸ್ಕೊಂಡ್ಳು. ಇದು 4 ಇಂಚಿಗೆ ನಾನು ಕಟ್ ಮಾಡ್ಕೊಂಡಿರೋದು. ಅಡ್ಡ 4 ಮತ್ತು ಉದ್ದ 4 ಇಂಚ್ ಬಂದಿದೆ. 4 ಇಂಚಿಗೆ ನಾನು ಕಟ್ಟನ್ನು ಮಾಡ್ಕೊಂಡಿರೋದು. ವಿತ್ ಲೈನಿಂಗ್ ಅಟ್ಯಾಚ್ ಮಾಡಿ ಈ ರೀತಿನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಮಿಡ್ಲಲ್ಲಿ ನಾನು ಹಿಂಗೆ ಕಟ್ ಮಾಡ್ಕೋತೀನಿ. ಟೈಮ್ ನನಗೆ ಭಾಳ ಕಡಿಮೆ ಇರೋದ್ರಿಂದ ಎಲ್ಲನೂ ನಾನು ಇಲ್ಲಿ ತೋರಿಸ್ಲಿಕ್ಕಾಗಿಲ್ಲ. ಇಷ್ಟು ಸ್ವಲ್ಪ ನಾವು ಕಟ್ ಮಾಡಿಕೊಂಡು ಜಾಸ್ತಿ ಕಟ್ ಮಾಡೋದಕ್ಕೆ ಹೋಗಬೇಡ್ರಿ. ಹಿಂಗೆ ಕಟ್ ಮಾಡಿಕೊಂಡು ಟರ್ನನ್ನು ತೊಗೊಳ್ಳೋಣ. ಇದನ್ನು ಈಗ ಈ ರೀತಿ ಟರ್ನನ್ನು ಮಾಡ್ಕೊಳ್ಳಿಕತ್ತೀನಿ. ಮಾಡ್ಕೋಬೇಕಾದ್ರೆ ಟರ್ನನ್ನು ಸ್ವಲ್ಪ ಹುಷಾರಾಗಿ ಟರ್ನ್ ಮಾಡ್ಕೋರಿ, ಇಲ್ಲಾಂದ್ರೆ ಬಟ್ಟೆನ ಹರಿದು ಹೋಗ್ಬಿಡ್ತದೆ. ಭಾಳ ಅಂದ್ರೆ ಭಾಳ ಜನ ಕಮೆಂಟ್ ಹಾಕ್ಲಿಕ್ಕತ್ತಿದ್ರು ನಿನ್ನೆಯಿಂದ, ನೀವು ಅದ್ರ ವಿಡಿಯೋನ ಹಾಕಿಲ್ಲ ಅಂತ ಹೇಳಿ.
ಸೊ ಬ್ಲ್ಯಾಕ್ ಕಲರ್ದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೆಲ್ಲ ಅದರದ್ದು ವಿಡಿಯೋನ ನಾನು ಇನ್ನೂ ಸ್ವಲ್ಪ ಎಡಿಟಿಂಗ್ ಅದ ಹಾಗಾಗಿ ಹಾಕಿಲ್ಲ. ಸೊ ನಾಳೆ ನಾಡಿದ್ದು ಹಾಕ್ತೀನಿ. ಇವಾಗ ಟರ್ನ ಮಾಡಿಕೊಂಡು ಅದಕ್ಕೆ ನಾವು ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಸ್ಕ್ವೇರ್ ಶೇಪಲ್ಲಿ ಬರಬೇಕು. ಹಿಂಗೆ ಟರ್ನನ್ನು ಮಾಡ್ಕೋರಿ. ಈಗ ನೋಡ್ಲಿಕ್ಕತ್ತಿರಲ್ಲ ಫೋಲ್ಡಿಂಗ್ ನಾನು ಯಾವ ರೀತಿ ಮಾಡೀನಿ ಅದೇ ರೀತಿನ ನೀವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೋರಿ. ಈಗ ಇಲ್ಲಿ ಮಿಡ್ಲಲ್ಲಿ ಒಂದು ಕಟ್ಟಿಂಗನ್ನು ಹಾಕೋತೇನೆ ನಾನು. ಕಟ್ಟನ್ನು ಮಾಡಿಕೊಂಡು ಇಲ್ಲಿ ನಾವು ಡೋರಿ ಏನು ಮಾಡಿದ್ವಲ್ಲ ಅಂದರೆ ಇದು ಹ್ಯಾಂಗಿಂಗ್ ಆ್ಯಕ್ಚುಲಿ ನಾನು ಲಂಗಕ್ಕೆ ಹಾಕುವಂಥ ಹ್ಯಾಂಗಿಂಗ್ ಇದು. ಈಗ ಬರ್ರಿ ಇದರ ಒಂದು ಡಿಸೈನ್ ಹೆಂಗಿದೆ ಅಂತ ಹೇಳಿ ನೋಡೋಣ ಅಂತ. ಈ ಡಿಸೈನನ್ನು ಭಾಳ ಜನ ಲೈಕ್ ಮಾಡಿದ್ರಿ. ಖರೆ ನನಗೆ ಭಾಳ ಖುಷಿ ಆಯಿತು ನೀವು ವಿಡಿಯೋಸ್ನ ಕೇಳಿದ್ದು. ಅದಕ್ಕೋಸ್ಕರ ನಿನ್ನೆ ಎಲ್ಲ ನಾನು ಎಡಿಟ್ನ ಮಾಡಿಕೊಂಡು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡಿದೆ. ಸೊ ಇವಾಗ ಹಿಂಗೆ ಒಂದು ಸ್ವಲ್ಪ ಸೈಡ್ ಒಳಗನ ಈ ರೀತಿ ಶೇಪ್ ಬರೋ ಹಾಗೆ ಸ್ಟಿಚ್ಚನ್ನು ಮಾಡ್ಕೋರಿ. ನಿಮ್ಗೆ ಈಸಿ ಆಗಲಿ ಅಂತ ಹೇಳಿ ನಾನು ಸ್ಲೋ ಆಗಿ ತಿಳಿಸ್ಕೊಟ್ಟೀನಿ. ನಿಮಗಿನ್ನ ಸ್ವಲ್ಪ ಹೂವು ದೊಡ್ಡದು ಬೇಕು ಅಂತಂದರೆ ಒಂದು 5 ಇಂಚಿನಷ್ಟು ತೊಗೋಬೋದು. ಅಂದರೆ ಈಕ್ವಲ್ ಆಗಿ ಬರಬೇಕು ಶೇಪ್ ಮಾತ್ರ. ನೀವು 5 ಇಂಚ್ ತೊಗೊಂಡ್ರೆ 5 ಇಂಚನೇ ಬರಬೇಕು. 4 ಇಂಚನ್ನ ತೊಗೊಂಡ್ರೆ 4 ಇಂಚನೇ ಬರಬೇಕು, ಸಮವಾಗಿ ಬರಬೇಕು. ಇವಾಗ ಈ ಕಡೆನೂ ಸೇಮ್ ಆಗಿ ಬಟ್ 2 ಸ್ಟಿಚ್ನ ನಾನು ನಿಮ್ಗೆ ಬೇರೆ ಬೇರೆ ತೋರಿಸ್ಕೊಡತ್ತೆ. ಆವಾಗ ಹಂಗೆ ಸ್ಟಿಚ್ ಮಾಡ್ಕೊಂಡು ನೀವು ಈಗ ಸ್ಟಿಚ್ಚನ್ನ ತೋರಿಸ್ಕೊಡ್ತೀನಿ ನೋಡಿರಿ. ಇವಾಗ ನೀವು ಇಲ್ಲೇನೆ ಕಟ್ ಮಾಡಿಕೊಂಡು ಹಿಂಗೂ ಸ್ಟಿಚ್ಚನ್ನು ಮಾಡ್ಕೋಬೋದು. ಯಾವ ರೀತಿ ಏನಾದರೂ ಮಾಡ್ಕೋಬೋದು. ನಿಮ್ಮ ಒಂದು ಈಸಿ ನೋಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊರಿ. ಎರಡೂ ತೋರಿಸ್ಕೊಟ್ಟಿನಿ ನಾನು ನಿಮ್ಗೆ ಸ್ಟಿಚ್ಚನ್ನು. ಕಷ್ಟ ಏನು ಆಗೋದಿಲ್ಲ, ಆರಾಮಾಗೇ ನೀವು ಸ್ಟಿಚ್ಚನ್ನು ಮಾಡ್ಕೋಬೋದು. ಈ ರೀತಿ ಬಂತಪ್ಪ ಅಂತಂದರೆ ಅಲ್ಲಿ ಹಿಡ್ಕೊಳ್ಳೋ ಚಾನ್ಸಸ್ ಇರ್ತದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊರಿ. ಈಗ ಇಲ್ಲಿದು ಕೂಡ ಸ್ಟಿಚ್ಚಿಂಗ್ ಆಗ್ಲಿಕ್ಕತ್ತದ. ಎರಡು ಥರ ನಾನು ನಿಮ್ಗೆ ಸ್ಟಿಚ್ಚಿಂಗ್ನ ಹೇಳ್ಕೊಟ್ಟಿನಿ. 2 ರೀತಿಯಲ್ಲೂ ನೀವು ಸ್ಟಿಚ್ಚನ್ನು ಮಾಡ್ಕೋಬೋದು. ಈಗ ನಾವು ಟರ್ನನ್ನು ಮಾಡಿ ನೋಡೋಣ ಹೆಂಗಾಗಿದೆ ಡಿಸೈನು. ನೋಡಿದ್ರಲ್ಲ ಎಷ್ಟು ಚಂದ ಫ್ಲವರ್ ಬಂದದ. ಸೂಪರಾಗಿ ಬೆಲ್ ಥರ ನಿಮ್ಗೆ ಈ ಒಂದು ಫ್ಲವರ್ ಕಾಣಿಸ್ಲಿಕ್ಕತ್ತದ. ನೀವು ಇದನ್ನು ಬ್ಲೌಸ್ಗಳಿಗೂ ಕೂಡ ಮಾಡ್ಕೋಬೋದು. ಹಿಂದೆ ಬ್ಯಾಕ್ ಸೈಡ್ ಡೋರಿಯಾಗಿ ಮಾಡ್ಕೋಬೋದು. ಇದೇ ರೀತಿನ ಕಟಿಂಗ್ ಮತ್ತು ಸ್ಟಿಚ್ಚಿಂಗ್ನ ಮಾಡಿಕೊಂಡು ಬ್ಲೌಸಿಗೂ ನೀವು ಡಿಸೈನ್ನ ಮಾಡ್ಕೊರಿ. ಇನ್ನೊಂದು ಫ್ಲವರ್ನು ನಾನು ರೆಡಿ ಮಾಡ್ಲಿಕ್ಕತ್ತೀನಿ ಇಲ್ಲಿ. ಸೇಮ್ ಅದ ಏನು ಹೇಳ್ಕೊಟ್ಟಿದ್ನಲ್ಲ ಸೇಮ್ ಆ್ಯಸ್ ಇಟ್ ಈಸ್ನ ಇದನ್ನು ಕೂಡ ಸ್ಟಿಚ್ಚನ್ನು ಮಾಡ್ಕೊರಿ. ಈಗ ನೋಡ್ಲಿಕ್ಕತ್ತಿರಲ್ಲ 2 ಡೋರಿ ರೆಡಿ ಆದವು. ಸೊ ಈ ಒಂದು ಡೋರಿಗಳನ್ನ ನೀವು ಬ್ಲೌಸ್ಗಳಿಗೂ ಕೂಡ ರೆಡಿ ಮಾಡ್ಕೋಬೋದು. ಒಂದು ಸ್ವಲ್ಪ ಸಣ್ಣದ ಮಾಡೀನಿ ಡೋರಿನ, ಸ್ವಲ್ಪ ದೊಡ್ಡದ ಮಾಡೀನಿ ಒಂದು, ಯಾಕಂದರೆ ಲೆಹಂಗಾಗೆ ಹಂಗೆ ಇದ್ರೆ ಚಂದ ಅನಿಸ್ತದೆ. ಈಗ ಒಂದು ಫ್ಲವರ್ ಅಂತೂ ರೆಡಿ ಆಯ್ತು. ಇನ್ನೆರಡು ನಾವು ಏನಂತ ಸ್ವಲ್ಪ ಡಿಸೈನನ್ನು ಈಗ ಅದಕ್ಕೆ ಡೋರಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು 5 ಇಂಚು ಮತ್ತು 10 ಇಂಚಿನಷ್ಟು ಇಲ್ಲಿ ಬಟ್ಟೆನ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಫೋಲ್ಡನ್ನು ಮಾಡಿಕೊಂಡು ಕಟ್ಟನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಶೇಪ್ನ ತೊಗೊಳ್ಳೋಣ. ಈಗ ಈ ಒಂದು ಕಲರ್ನ ಬೇಕಾಗಿತ್ತು, ಹಾಗಾಗಿ ನಾನು ಅಟ್ಯಾಚ್ನ ಮಾಡಿಕೊಂಡು 2 ಬಟ್ಟೆನ ಇದನ್ನು ರೆಡಿ ಮಾಡ್ಕೊಳ್ಳಿಕ್ಕತ್ತೀನಿ. ಸ್ವಲ್ಪ 1 ಇಂಚಿನಷ್ಟು ನಾನು ಇಲ್ಲಿ ಮೇಲೆ ತೆಗಿಲಿಕ್ಕತ್ತೀನಿ. ಅಂದ್ರೇನು ನಾನು 5 ಇಂಚಿನಷ್ಟು ತೊಗೊಂಡಿದ್ದೆ, ಇವಾಗ 4 ಇಂಚಿನಷ್ಟು ನಾನು ಇಲ್ಲಿ ತೊಗೊಳ್ಲಿಕ್ಕತ್ತೀನಿ. ಈಗ ಇದಕ್ಕೆ ಒಂದು 3 ಇಂಚಿನಷ್ಟು ನಾವು ಡಿಸ್ಟೆನ್ಸನ್ನು ಕೊಟ್ಕೊಂಡು ಈ ರೀತಿ, ಯಾಕಂದ್ರೆ ಸ್ಟಿಚ್ಚು ಉಲ್ಟಾ ಬರ್ತದೆ, ಅದನ್ನು ನಾವು ಸೀದಾ ಮಾಡಬೇಕು ಅಂದ್ರೆ ಉಲ್ಟಾ ಸ್ಟಿಚ್ಚನ್ನು ಇಲ್ಲಿ ಹಾಕಬೇಕು. ಆವಾಗ ಅದು ನಾವು ಹೊಲಿಸಿದಾಗ ಸೀದಾ ಬರ್ತದೆ. ಇಲ್ಲಿ ಒಂದು ಸ್ಟಿಚ್ಚನ್ನು ನಾವು ಹಾಕ್ಕೊಳ್ಳೋಣ. ಇದನ್ನು ಭಾಳ ಅಂದರೆ ಭಾಳ ಇಷ್ಟಪಟ್ಟರು. ಡೋರಿನೂ ಭಾಳ ಅಂದರೆ ಭಾಳ ಚೆಂದ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ಅದನ್ನು ಇಲ್ಲಿ ಇವತ್ತು ತಿಳಿಸ್ಕೊಡತ್ತೀನಿ. ಮಕ್ಕಳಿಗೆ ಎಷ್ಟು ಲೆಹಂಗಾಗಳು ಇದ್ರೂ ಸಾಲಂಗಿಲ್ಲ ಮನೆಯೊಳಗೆ. ಸೊ ನೋಡಿದ್ರಲ್ಲ, ಇವಾಗ ಟರ್ನ್ ಮಾಡಿದಾಗ ನಿಮ್ಗೆ ಈ ರೀತಿ ಬರ್ತದೆ. ಇವಾಗ ಇದೇ ಥರ ಇನ್ನೊಂದು ನಾವು ರೆಡಿ ಮಾಡ್ಕೊಳ್ಳೋಣ. ಇನ್ನೂ ಒಂದು 3 ಇಂಚು 3.5 ಇಂಚಿನಷ್ಟು ದೂರ ಇಟ್ಕೊಂಡು ಹಿಂಗೆ ನಾವು ಸೇಮ್
ಫಸ್ಟ್ನೇದು ಏನು ಸ್ಟಿಚ್ ಮಾಡಿದ್ವಲ್ಲ ಅದ ಒಂದು ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ನಿಮ್ಗೆ ಇನ್ನೂ ಒಂದು ಪ್ರಶ್ನೆನೂ ಇರ್ಬೋದು, ಏನಂದರೆ ಕೆಳಗಡೆ ಎಡ್ಜಸ್ಸು ದಾರ ದಾರ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತದಲ್ಲ, ಬಟ್ ನೀವು ಫಿನಿಶಿಂಗ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡಬೇಕಲ್ವ ನೀವು. ಸೊ ಕಂಪ್ಲೀಟ್ ವಿಡಿಯೋನ ನೋಡಿರಿ, ಅವಾಗ ಗೊತ್ತಾಗ್ತದೆ. ಈಗ ಇದು ಕೂಡ ರೆಡಿ ಆಯಿತು. ಇದೇ ರೀತಿ 2 ಥ್ರೆಡ್ಗಳನ್ನ ನೀವು ರೆಡಿ ಮಾಡ್ಕೋರಿ. ಇದನ್ನು ನಾವು ಲೆಹಂಗಾಗೆ ಹಾಕಲಿಕ್ಕೆ ಬರ್ತದೆ. ಇದರಿಂದಾಗಿ ನಿಮ್ಮ ಲೆಹಂಗಾನೂ ಕೂಡ ಅಟ್ರಾಕ್ಷನ್ ಆಗ್ತದೆ. ನನ್ನ ಮಗಳದಂತೂ ಆ ಒಂದು ಲಂಗ ಬ್ಲೌಸ್ ಮುಗಿಯೋದ್ರಾಗ ಸಾಕು ಮಾಡಿಟ್ಬಿಟ್ಟಿದ್ಲು. ಇವಾಗ ಟರ್ನ್ ಮಾಡಿದಾಗ ನೋಡಿದಲ್ಲ ಈ ರೀತಿ ನಮ್ಗೆ ಡಿಸೈನನ್ನು ಬರ್ತದೆ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೆಚ್ಚು ಜನಕ್ಕೆ ಶೇರನ್ನು ಮಾಡಿರಿ. ಲೆಹಂಗಾ ಮಾತ್ರ ಸೂಪರ್ ಆಗೈತಿ. ನೀವು ಟ್ರೆಂಡಿ ಡಿಸೈನ್ ಅಂತಲೇ ಹೇಳ್ಬೋದು. ಇವಾಗ ಏನಿಲ್ಲ, ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಳೋದು ಬೇಡ. ಈ ರೀತಿ ಸ್ವಲ್ಪ ನಾವು ಮೆಣದ ಬತ್ತಿಯಿಂದ ನಾವು ಎಡ್ಜಸ್ನ ಈ ರೀತಿ ಸುಟ್ಕೊಂಡ್ಬಿಟ್ವಿ ಅಂತಂದ್ರೆ ನಿಮ್ಗಿಲ್ಲಿ ಯಾವುದೇ ದಾರನೂ ಕಂಡು ಬರೋಂಗಿಲ್ಲ. ಹಂಗೆ ಫಿನಿಶಿಂಗ್ನು ಅಷ್ಟು ಚಂದ ಕಾಣ್ತದೆ. ನೋಡಿರಿ, ರೆಡಿ ಆಯಿತು ಇವತ್ತು ಈ ಒಂದು ಲೆಹಂಗಾದ ಡೋರಿ. ಈಗ ಆಲ್ಮೋಸ್ಟ್ ಆಗಿ ಲೆಹಂಗಾದ ಕೆಲಸ ಅಂತೂ ಮುಗೀತು. ಇನ್ನು ನೆಕ್ಸ್ಟ್ ಮೇಲೆ ಬ್ಯಾಕ್ ಸೈಡಿಂದ ಅಂದ್ರೆ ಈ ಒಂದು ಲೆಹಂಗಾದ ಬ್ಲೌಸ್ ಏನು ಹೊಲಿಬೇಕಲ್ಲ, ಸೊ ಹಾಗಾಗಿ ಅದ್ರದ್ದು ಒಂದು ಕಟಿಂಗ್ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿಂದ ನಾನು 5 ಇಂಚನ್ನು ತೊಗೊಂಡೀನಿ. 5 ಇಂಚು ತೊಗೊಂಡು ನೀವು ಬಟ್ 4.25 ಆದರೂ ಸಾಕಾಗ್ತದೆ. ಸ್ವಲ್ಪ ಜಾಸ್ತಿ ಏನಾದರೂ ಬೆನ್ನು ಬ್ರಾಡ್ ಇದ್ರೆ ಅಷ್ಟೇ 5 ಬೇಕಾಗ್ತೈತಿ. ಬಟ್ ಭಾಳ ತೆಳ್ಳಗಿದ್ರಪ್ಪ ಅಂತಂದ್ರೆ 5 ಏನು ಬೇಕಾಗೋದಿಲ್ಲ, 4.25 ಸಾಕಾಗ್ತದೆ. ಇಲ್ಲಿಂದ ನಾನು 2.5 ಇಂಚನ್ನು ಡೌನ್ನ ಉಕ್ಸ್ಪಟ್ಟಿಗೆ ಕಟ್ ಮಾಡ್ಕೊಳಕತ್ತೀನಿ. ಇವಾಗ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಶೇಪ್ನ ತೊಗೊಂಡು ನೀವು ಕಟ್ನ ಮಾಡ್ಕೊರಿ. ಇನ್ನೂ ನೀವು ಕೇಳ್ಬೋದು, ನೆಕ್ ಡೀಪನ್ನು ನಾನು 3.25 ತೊಗೊಂಡಿನಿ. ಸೊ 3.5 ತೊಗೋರಿ ಡೀಪ್ ಮೇಲ್ಗಡೆ ನೆಕ್ನ. ಇಲ್ಲಿಂದ 5, ಬಟ್ 5 ಬೇಕಾಗೋದಿಲ್ಲ. ನೀವು ನೋಡಿಕೊಂಡು 4.25 ಆದರೆ ಸಾಕಾಗ್ತದೆ. ಇವಳದು ಸ್ವಲ್ಪ ಬೆನ್ನು ಜಾಸ್ತಿ ಬ್ರಾಡ್ ಇರೋದ್ರಿಂದ ನಾನು 5 ತೊಗೊಂಡಿನಿ. ಭಾಳ ತೆಳ್ಳಗಿದ್ದವ್ರಿಗಾದರೂ ಸಾಕಾಗ್ತದೆ. 4.25 ಅಷ್ಟೇ ನೀವು ಮಾರ್ಕ್ನ ಹಾಕೋರಿ. ಇನ್ನು ಸೆಂಟ್ರ್ ಒಂದು ಲೈನ್ ಕಾಣಿಸ್ಲಿಕ್ಕತ್ತದ, ಅಲ್ಲಿಂದ ಒಂದು 2.25 ಮೇಲ್ಗಡೆ ಮತ್ತು ಅಲ್ಲಿಂದ ಒಂದು 2 ಇಂಚು ಕೆಳಗಡೆ ತೊಗೊಂಡು ನೀವು ಮಾರ್ಕನ್ನು ಹಾಕೋರಿ. ಸೊ ನೋಡ್ಲಿಕ್ಕತ್ತಲ್ಲ, ಇಲ್ಲಿಂದ 2.25 ಇದೆ ಸೆಂಟ್ರಿಂದ, 2.5 ಕೆಳಗಡೆ 2 ಇಂಚು 2 ಇಂಚಷ್ಟು ನೀವು ಇಟ್ಕೊಂಡು ಈ ಥರ ಮಾರ್ಕನ್ನು ಹಾಕೋರಿ. ಮಾರ್ಕಿಂಗ್ ಹಾಕುವಾಗ ಮಾತ್ರ ಸರಿಯಾಗಿ ಹಾಕೋರಿ ಅಷ್ಟೇ. ನಾವು ಮೇಲಿಂದ ತೊಗೊಂಡು ಬಂದಾಗ ಇಲ್ಲಿ ಮಿಡಲ್ ಗೆರೆಯಿಂದ ಸ್ವಲ್ಪ ದಾಟಿ ಬರಬೇಕು, ಒಂದು ಅರ್ಧ ಇಂಚಿನಷ್ಟು ಕೆಳಗಡೆ ದಾಟಿ ಬರಬೇಕು ಅದು. ಸೊ ಕೆಳಗಡೆ ಒಂದು 2 ಇಂಚಿನಷ್ಟು ನಾನು ತೊಗೊಂಡಿದ್ದೀನಿ. ಮಾರ್ಕರು ಖಾಲಿಯಾಗಿಬಿಟ್ಟಿತ್ತು, ಹಾಗಾಗಿ ಪರವಾಗಿಲ್ಲ. ನಿಮಗೆ ಜಸ್ಟ್ ಮಾರ್ಕ್ ಗೊತ್ತಾದರೆ ಸಾಕು ಅಂತ ಹೇಳಿ ಈ ಕಡೆ ಸೈಡ್ ಹೆಂಗೆ ಹಾಕಬೇಕು ಅಂದರೆ ಇದನ್ನೇ ಫೋಲ್ಡ್ ಮಾಡಿರಿ, ಅದ ಒಂದು ಮಾರ್ಕ್ ನಿಮಗಿಲ್ಲಿ ಕಾಣಿಸ್ತದೆ. ಭಾಳ ಸಿಂಪಲ್ಲಾಗಿಯೇ ಹೇಳೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಕೆಳಗಡೆ ನೀವು ಇದೆಲ್ಲ ಮಾಡಿಕೊಂಡು ಇದೆಲ್ಲ ಸ್ಟಿಚ್ನ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡು ದೆನ್ ಒಂದು ಪಟ್ಟಿನ ಹಚ್ಕೋಬೇಕಾಗ್ತದೆ. ಸೊ ಇದೇ ಮಾರ್ಕ್ ನಿಮ್ಗೆ ಇಲ್ಲೇ ಬರ್ತದೆ. ನಮ್ಗೆ ಅದು ಕಟಿಂಗ್ ಮಾಡಿ ರೂಢಿ ಇರ್ತದಲ್ಲ, ಹಂಗೆ ಡೈರೆಕ್ಟಾಗಿಯೇ ನಾನು ಕಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ನಾನು ನಿಮಗೋಸ್ಕರ ಸ್ವಲ್ಪ ಮಾರ್ಕ್ನ ಹಾಕಿ ತೋರಿಸಿದ್ರಾತು ಅಂತ ಹೇಳಿ ಹೈಲೈಟ್ ಮಾಡಿ ತೋರಿಸ್ಲಿಕ್ಕತ್ತೀನಿ. ಮಾರ್ಕ್ ಹಾಕಿ ಈ ರೀತಿ ಬರ್ತದೆ ಡಿಸೈನು. ಸೊ ನಿಮ್ಗೆ ಮೇಲೆ ಏನಾದರೂ 2.25 ಬೇಡಪ್ಪ ಜಾಸ್ತಿ ಅನಿಸ್ಲಿಕ್ಕತ್ತದ ಅಂದರೆ 2 ಇಂಚನ್ನು ತೊಗೋರಿ, ಕೆಳಗಡೆ 1.25 ಇಂಚಷ್ಟು ತೊಗೋರಿ ಸಾಕು. ಈಗ ಬರ್ರಿ ಕರೆಕ್ಟಾಗಿ ಪಾಯಿಂಟಲ್ಲಿ ಇಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಹಿಂಗೆ ಹಾಕ್ಕೊಂಡು ನೀವು ನೋಡಿರಿ, ಇಷ್ಟು ಕರೆಕ್ಟಾಗಿ ನಾನು ನಿಮ್ಗೆ ಹೇಳ್ಕೊಟ್ಟಿನಿ. ಹಿಂಗೆ ಮಿಡ್ಲಲ್ಲಿ ಇಟ್ಟು ಕಟಿಂಗ್ ಮಾಡಿ ತಗೊಂಬಿಡ್ರಿ. ಬ್ಲೌಸ್ ಲೆಂತ್ ಟೋಟಲ್ ಆಗಿ ಆಲ್ಮೋಸ್ಟ್ ಒಂದು 14.5 ಇಂಚಸ್ ಇತ್ತು. ಸೊ ನಿಮ್ಮ ಒಂದು ಮೆಜರ್ಮೆಂಟ್ನ ನೋಡಿಕೊಂಡು ನೀವು ಲೆಂತನ್ನು ತೊಗೋರಿ. ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಇಂಚಿನಷ್ಟು ಗ್ಯಾಪ್ ಕೊಟ್ಟು ಈ ರೀತಿ ಕಟಿಂಗ್ ಮಾಡಿಕೊಂಡು ತಗೊಂಬಿಟ್ಟು ಸ್ಟಿಚ್ ಆದಮೇಲೆ ಇನ್ನೂ ಲೆಹಂಗಾ ಅಂತೂ ನೀವು ನೋಡೋದಾದರೆ ಫುಲ್ ನಾರ್ಮಲ್ ಲೆಹಂಗಾನೇ ಇತ್ತು, ಅದನ್ನು ಹಾಗಾಗಿ ನಾನು ಕಟಿಂಗನ್ನು ತೋರಿಸಿಲ್ಲ. ಇನ್ನು ಇದು ಲೆಹಂಗಾ ಅಂತೂ ನೀವು ಯಾವುದಾದ್ರೂ ಗ್ರ್ಯಾಂಡ್ ಫಂಕ್ಷನಿಗಂತೂ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ಭಾಳ ಅಂದರೆ ಭಾಳ ಸೂಪರಾಗಿತ್ತು. ಬರೀ ಏನಪ್ಪ ಅಂತಂದ್ರೆ ನಾನಿಲ್ಲಿ ಸಾರಿಯನ್ನು ಯೂಸ್ ಮಾಡಿಕೊಂಡು ಲೆಹಂಗಾನ ಸ್ಟಿಚ್ ಮಾಡಿರೋದು. ಅಷ್ಟು ಗ್ರ್ಯಾಂಡಾಗಿತ್ತು, ಗ್ರ್ಯಾಂಡ್ ಲುಕ್ಕಲ್ಲಿತ್ತು ಲೆಹಂಗಾ. ಮೊದಲಿಗೆ ಬೇರೆ ಥರ ನಂಗೆ ಬೇಕು ಪ್ಯಾಟರ್ನ್ ಅಂತ ಹೇಳಿದ್ಲು ಮಗಳು, ಹಾಗಾಗಿ ಫಸ್ಟ್ ನಾನು ಆ ಥರ ಮಾರ್ಕ್ನ ಹಾಕಿದೆ. ಮತ್ತು ಇನ್ನೊಂದೆರಡು ಯಾವುದಾದ್ರೂ ಹುಡುಕಿ ಇಲ್ಲ ಮಮ್ಮಿ ನನಗೆ ಈ ಥರ ಮಾಡು ಆ ಥರ ಮಾಡು ಅಂತ ಹೇಳಿ ತಲೆ ತಿಂದು ಹಾಕ್ಬಿಟ್ಲು. ಆ ಒಂದು ಲೆಹಂಗಾ ಕಂಪ್ಲೀಟ್ ಆಗೋದ್ರಲ್ಲಿ ನನ್ನ ತಲೆ ಹಿಡಿದು ಕೈ ಬಿಟ್ಟಿತ್ತು ಟೋಟಲಿ. ಆದರೂ ಈ ಒಂದು ಲೆಹಂಗಾ ಇಷ್ಟ ಆತಲ್ಲ, ಅದು ಒಂದು ಖುಷಿನ. ನೀವು ಈ ಬಾರ್ಡ್ರಿಗೆ ಸ್ಟಿಚ್ ಏನು ಹಾಕ್ಕೊಂಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ,
ಇದನ್ನು ಬಿಚ್ಕೊಂಬಿಡೋಣ. ನಾನು ಈ ಒಂದು ಸ್ಟಿಚ್ನ ಯಾಕೆ ತೋರ್ಸಾಕತ್ತೇನೆಂದರೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಹೇಳಿ ನಾನು ಇದನ್ನು ತೋರಿಸ್ಕೊಟ್ಟೆ ನಿಮ್ಗೆ. ಕಟ್ಟಿಂಗು ಸ್ಟಿಚ್ಚಿಂಗು ಆರಾಮಾಗಲಿ ಅಂತ ಹೇಳಿ ನಾನು ನಿಧಾನವಾಗಿನ ಹೇಳ್ಕೊಟ್ಟೀನಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಹಂಗೆ ಭಾಳ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ನ್ಯೂ ಟ್ರೆಂಡ್ ಆಗಿರೋವಂಥ ಈ ಬ್ಲೌಸು ಭಾಳ ಜನ ಕೇಳಿದ್ರು ಅಂತ ಹೇಳಿ ನಾನು ಅಪ್ಲೋಡ್ ಮಾಡಿದೆ. ಇನ್ನು ಈ ಬ್ಲೌಸು ಬ್ಯಾಕ್ ಹುಕ್ಸ್ ಇರೋದ್ರಿಂದ ಇದನ್ನ ಕಟ್ ಮಾಡಿ ತಗೊಂಡ್ಬಿಡ್ರಿ. ನಾವಾದರೆ ಫಸ್ಟಿಗೆ ಏನು ಮಾಡ್ತೀವಿ ಅಂದರೆ ಇದನ್ನು ಕಟ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ನಿಮ್ಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಮತ್ತೆ ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಡಂಗಾಯ್ತು ಅಷ್ಟೇ. ಇಲ್ಲಿ ಹೆಮ್ಮಿಂಗನ್ನು ಮಾಡ್ಕೋರಿ, ಕೈ ವರ್ಕ್ನ ಬರ್ತದೆ. ಸೊ ಇಲ್ಲಿ ಹಿಂದ್ಗಡೆ ಟಕ್ಸನ್ನು ಹಿಡಿಯೋದನ್ನು ಮರಿಬೇಡ್ರಿ. ಇವಾಗ ಉಕ್ಸ್ ಪಟ್ಟಿ ಮತ್ತು ಕಾಜು ಪಟ್ಟಿನ ಮಾಡ್ಕೊಳ್ಳೋಣ. ಉಕ್ಸ್ ಪಟ್ಟಿ ನಿಮ್ಮ ಕಾಜು ಪಟ್ಟಿ ನಾನು ಒಂದು ಶಾರ್ಟ್ಸಲ್ಲೂ ಕೂಡ ಏನಂದರೆ ಈಸಿ ಮೆಥಡ್ನ ಹೇಳ್ಕೊಟ್ಟಿನಿ. ಅದನ್ನು ನೋಡಿಕೊಂಡು ನೀವು ಉಕ್ಸ್ ಪಟ್ಟಿನ ಹಚ್ಕೋಬೋದು. ಅದರಿಂದ ನಿಮ್ಗೇನಾಗ್ತದೆ ಅಂದ್ರೆ ಟೈಮ್ನು ಬಹಳ ಕಡಿಮೆ ಒಳಗೆ ನಿಮ್ಗೆ ಆರಾಮ್ ಸ್ಟಿಚ್ ಆಗಿಬಿಡ್ತದೆ. ಈ ವಿಡಿಯೋದಾಗ ಏನಾದರೂ ನಿಮ್ಗೆ ಅಷ್ಟು ನೀರಾಗಿ ಕಾಣಿಸ್ಲಿಲ್ಲ ಅಂತಂದ್ರೆ ಆ ಒಂದು ಶಾರ್ಟ್ಸನ್ನು ನೋಡಿಕೊಂಡು ನೀವು ಸ್ಟಿಚ್ಚನ್ನು ಮಾಡ್ಕೋರಿ. ಅದ್ರಾಗ ಈಸಿ ಮೆಥಡ್ನ ಹೇಳ್ಕೊಟ್ಟೆ ನಿಮ್ಗೆ. ಸೊ ನೋಡಿದ್ರಲ್ಲ, ಇವಾಗ ಒಂದು ಸೈಡಿನಂತೂ ಆಯ್ತು. ಇನ್ನು ಕೆಳಗಡೆದ್ದು ಸೇಮ್ ಎರಡು ಕಡೆಗೂ ಈ ರೀತಿ ಉಕ್ಸ್ ಪಟ್ಟಿಗಳನ್ನ ರೆಡಿ ಮಾಡ್ಕೋರಿ. ಇವಾಗ ಈ ಸೈಡಿಂದೂ ನಾವು ರೆಡಿ ಮಾಡ್ಕೊಂಬಿಡೋಣ. ಇನ್ನು ಟೋಟಲ್ ಆಗಿ ಎರಡು ಸೈಡಿಂದು ಉಕ್ಸ್ ಪಟ್ಟಿ ಮತ್ತು ಖಾಜಾ ಪಟ್ಟಿ ಆಲ್ಮೋಸ್ಟ್ ಆಗಿ ರೆಡಿ ಆಗ್ಲಿಕ್ಕತ್ತಾವ. ನೋಡಿದ್ರಲ್ಲ, ಈಗ ಕೆಳಗಡೆದು ಒಂದು ಸ್ಟಿಚ್ ಮಾಡ್ಕೊಂಬಿಟ್ವಿ ಅಂತಂದ್ರೆ ಮುಗಿದು ಹೋಗ್ತದೆ. ಟೋಟಲಿ ರೆಡಿ ಆಯಿತು ಈ ಬ್ಲೌಸ್. ನೀವು ಕೇಳಿದ್ರಿ ಭಾಳ ಜನ ಎಲ್ಲರೂ ನನಗೆ ಈ ಒಂದು ಕಟಿಂಗ್ ಬೇಕು, ಇದ್ರದ್ದು ಮಾರ್ಕಿಂಗ್ ನೀವು ಹಾಕಿದ್ದು ನಂಗೆ ಸ್ವಲ್ಪ ಹಾಕ್ರಿ ಅಂತ ಹೇಳಿ. ಏನಂದರೆ ಬ್ಯಾಕ್ ಸೈಡಿಂದನೇ ಆಲ್ಮೋಸ್ಟ್ ಆಗಿ ನಾನು ವಿಡಿಯೋನ ಮಾಡಿ ಇಟ್ಕೊಂಡಿದ್ದೆ. ಈಗ ಬ್ಯಾಕ್ ಸೈಡಿಂದನೂ ರೆಡಿ ಆಗಿದೆ. ಇನ್ನು ಪಟ್ಟಿ ಹಚ್ಚಲಿಕ್ಕೋಸ್ಕರ ನಾವು ರೆಡಿ ಮಾಡೋಣ. ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ನಾವು ಟಕ್ಸನ್ನು ಇವಾಗ ಹಿಡಿಬೇಕಾಗ್ತದೆ. ಅದಕ್ಕೋಸ್ಕರ ಹಿಂಗೆ ಹಿಡ್ಕೊಂಡು ನೀವು ಟಕ್ಸ್ ಹಿಡಿಲಿಕ್ಕೆ ರೆಡಿ ಮಾಡ್ಕೋರಿ. ಟಕ್ಸ್ನ ಹಿಡಿಯೋದು ಕರೆಕ್ಟಾಗಿ ನೀವು 2 ಇಂಚ್ ಏನು ಬಿಟ್ಕೊಂಡಿರ್ತೀರಲ್ಲ ಮಾರ್ಜಿನ್ ಅಂತ ಹೇಳಿ ಅಲ್ಲಿಗೆ ಮಿಡ್ಲಾಗಿ ಇಟ್ಟು ಈ ರೀತಿ ನೀವು ಮಾರ್ಕನ್ನು ಹಾಕೋರಿ. ಇನ್ನೂ ಒಂದು ಏನಂದರೆ ಮೇಲೆ ಡಿಸೈನನ್ನು ದಾಟಿ ಈ ಒಂದು ಮಾರ್ಕು ಮೇಲೆ ಹೋಗಬಾರ್ದು, ಅಷ್ಟರಲ್ಲೇ ಕರೆಕ್ಟಾಗಿ ಬರಬೇಕು, ಇಲ್ಲಾಂದರೆ ಫಿಟ್ಟಿಂಗ್ ಸರಿಯಾಗಿ ಕೊಡೋದಿಲ್ಲ. ಇವಾಗ ಟಕ್ಸನ್ನು ಹಿಡ್ಕೋರಿ. ಈಗ ನಾವು ಕೆಳಗಡೆ ಪಟ್ಟಿ ಜಾಯಿಂಟ್ ಮಾಡೋಣ ಬರ್ರಿ. ಜಾಯಿಂಟ್ ಮಾಡಬೇಕಾದ್ರೂ ಮಿಡ್ಲಲ್ಲಿ ಸ್ವಲ್ಪ ನೀವು ಬಟ್ಟೆ ಫೋಲ್ಡ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಇನ್ನು ಪಟ್ಟಿಗೆ ನೀವು ಬೇಕಿದ್ರೆ ಹೆಮ್ಮಿಂಗ್ನು ಮಾಡ್ಕೋಬೋದು, ಇಲ್ಲ ಹೆಮ್ಮಿಂಗ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತಂದರೆ ಇದೇ ರೀತಿಯೇ ನೀವು ಮೇಲ್ಗಡೆ ಸ್ಟಿಚ್ ಹಾಕೊಂಡ್ಬಿಟ್ರೆ ನಡೀತದೆ. ಸೊ ಫೈನಲಿ ಈ ಒಂದು ಬ್ಲೌಸಿನ ಒಂದು ಲುಕ್ಕು ಈ ರೀತಿ ಇದೆ. ನೀವು ಸ್ಕೂಲಲ್ಲಿ ಫಂಕ್ಷನ್ ಇದೆ ಅಥವಾ ಕಾಲೇಜ್ ಒಳಗೆ ಫಂಕ್ಷನ್ ಇದೆ ಮಕ್ಕಳದು ಅಂದರೆ ಈ ಒಂದು ಸ್ಟಿಚ್ಚನ್ನು ಮಾಡಿಕೊಡ್ರಿ ಲೆಹಂಗಾದು. ಈಗ ನಾವು ಫ್ರಂಟು ಮತ್ತು ಬ್ಯಾಕನ್ನು ಜೋಡಿಸ್ಕೊಳ್ಳೋಣ. ನೋಡಿರಿ ಕರೆಕ್ಟಾಗಿ ಬಂದದ ಸೈಜ್, ಎಲ್ಲೂ ಕೂಡ ಮಿಸ್ಟೇಕ್ ಆಗಬಾರ್ದು. ಯಾಕಂದರೆ ಇದು ಆಲ್ಮೋಸ್ಟ್ ಆಗಿ ಬೋಟ್ ನೆಕ್ ಥರ ಬರೋದ್ರಿಂದ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಇನ್ನು ಈ ಒಂದು ಬ್ಲೌಸ್ನ ಕಂಪ್ಲೀಟ್ ವಿಡಿಯೋ ಇದ್ರೊಳಗದ ನೋಡ್ಕೋರಿ. ಸ್ಲೀವ್ಸ್ ಬೇಕು ಅಂತಂದರೆ ಬೇರೆ ಸಪ್ರೇಟ್ ಆಗಿನ ವಿಡಿಯೋ ಇದೆ, ಹೋಗಿ ನೀವು ಸ್ಟಿಚ್ನ ಮಾಡ್ಕೋರಿ. ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಎಲ್ರಿಗೂ ನಮಸ್ಕಾರ.